ಕರ್ನಾಟಕದಲ್ಲಿ ಬರದ ಛಾಯೆ ಮಧ್ಯೆ ದೊಡ್ಡ ಶಾಕ್ ಒಂದು ಎದುರಾಗಿರುವಂತದ್ದು ದೊಡ್ಡ ಬರಸಿಡಿಲು ಬಂದಿದೆ. ತಮಿಳುನಾಡಿಗೆ ನೀರು ಬಿಡೋಕೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಎತ್ತಿ ಹಿಡಿದಿದೆ ಸಿಡಬ್ಲ್ಯೂಎಂಎ ಅಧಿಕಾರಿಗಳು. ಬರದ ಮಧ್ಯೆ ಕರ್ನಾಟಕಕ್ಕೆ ದೊಡ್ಡ ಬರ ಸಿಡಿಲು ಬಂದು ಒದಗಿರುವಂತದ್ದು. ತಮಿಳುನಾಡಿಗೆ ನೀರು ಬಿಡೋಕೆ ಈಗ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಕೂಡ ಮಾಡಿದೆಯಲ್ಲ, ಈ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸಿಡಬ್ಲ್ಯೂಎಂಎ ಅಧಿಕಾರಿಗಳು ಎತ್ತಿ ಹಿಡಿದಿದ್ದಾರೆ. ನೋಡಿ, 15 ದಿನ 12,000 ಕ್ಯೂಸೆಕ್ ನೀರು ಹರಿಸಲೇಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ದೆಹಲಿಯಲ್ಲಿ 1.5 ಗಂಟೆ ನಡೆದಂತಹ ಮೀಟಿಂಗ್ ಇದಾಗಿತ್ತು. ಪ್ರಾಧಿಕಾರದ ಆದೇಶಕ್ಕೆ ಸದ್ಯ ಈಗ ಸರ್ಕಾರದಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ನೀರು ಹರಿಸಿಲ್ಲವೆಂದು ತಮಿಳುನಾಡು ಕೂಡ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಹಾಗಾಗಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ವಿಚಾರಣೆ ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಕರ್ನಾಟಕದಲ್ಲಿ ಬರದ ಛಾಯೆ ಯಾವಾಗ್ಲೂ ಇಂತಹ ಸಂದರ್ಭದಲ್ಲಿ ತುಂಬಿ ತುಳುಕ್ತಾ ಇದ್ದಂತಹ ಕೆಆರ್ಎಸ್ ಡ್ಯಾಮ್ ಈಗ ಡ್ಯಾಮ್ ಅಲ್ಲಿ ನೀರೇ ಇಲ್ಲ. ಜಲಾಶಯದ ನೀರಿನ ಮಟ್ಟ ಬಹಳ ಕುಂಠಿತವಾಗಿ ಕೆಳಮಟ್ಟಕ್ಕೆ ಹೋಗಿ ತಲುಪಿದೆ. ನಾವು ಗಮನಿಸ್ತಾ ಇದೀವಿ, ಮಳೆಯ ಒಂದು ತೀವ್ರತೆ ಅಷ್ಟಾಗ ಆಗ್ತಾ ಇಲ್ಲ. ಈಗ ತಮಿಳುನಾಡು ಸರ್ಕಾರ ಹೇಳ್ತಾ ಇರೋದು ಅಲ್ಲಿ ಇಲ್ಲಿ ಒಂದು 4 ಹನಿ ಬಿದ್ರೆ ಸಾಕು, ಮಳೆ ಆಯ್ತಲ್ಲ, ಅಲ್ಲಿ ಮಳೆ ಆಯ್ತಲ್ಲ, ಕಾವೇರಿ ನೀರು ತುಂಬಿರ್ಬೇಕು, ನೀರ್ ಬಿಡಿ ಅಂತ ಪ್ರತಿ ಸಲ ಹೇಳ್ತಿರಲ್ಲ, ಬಂದು ಕಣ್ಣಾಯಿಸಿ ನೋಡಿದೀರಾ ನೀರ್ ಎಷ್ಟಿದೆ ಅಂತ ಹೇಳಿ. ಈ ಸಿಡಬ್ಲ್ಯೂಆರ್ಸಿ ಅಧಿಕಾರಿಗಳು ಕೂಡ ಆದೇಶವನ್ನ ಹೊರಡಿಸ್ತಲೇ ಇದ್ದಾರೆ. ಇಲ್ಲಿನ ಕರ್ನಾಟಕದ ಜನರು ಕೂಡ ಹಿಡಿ ಶಾಪ ಹಾಕ್ತಿದ್ದಾರೆ. ಕೆಆರ್ಎಸ್ ನಲ್ಲಿ ನೀರಿಲ್ಲ ಅಂತ ಹೇಳಿ ಪ್ರತಿ ಸಲ ಬಡ್ಕೊಂಡು ಕುತ್ಕೋಬೇಕಾ ನೀರಿಲ್ಲ ಅಂತ ಹೇಳಿ. ಅಲ್ಲೆಲ್ಲೋ ಎಸಿ ರೂಮಲ್ಲಿ ಕುತ್ಕೊಂಡು ಮಾತಾಡೋ ಬದಲು ಬನ್ನಿ ನೇರವಾಗಿ ಕೆಆರ್ಎಸ್ ಜಲಾಶಯಕ್ಕೆ, ಎಷ್ಟು ನೀರಿದೆ ಅಂತ ನೋಡಿ. ಆ ನೀರು ಕರ್ನಾಟಕಕ್ಕೆ ಸಾಕಾಗತ್ತಾ? ಅದರಲ್ಲೂ ತಮಿಳುನಾಡಿಗೆ ಹರಿಸಿ ಅಂದ್ರೆ ಹೆಂಗ್ ಸಾಧ್ಯ? ಸದ್ಯ ಈಗ ಬರಸಿಡಿಲು ಕರ್ನಾಟಕಕ್ಕೆ, ತಮಿಳುನಾಡಿಗೆ ನೀರು ಬಿಡ್ಲೇಬೇಕು ಅಂತ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಮಾಡಿದೆ. ಈ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಅಧಿಕಾರಿಗಳು ಎತ್ತಿ ಹಿಡಿದಿದ್ದಾರೆ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, 15 ದಿನ 12,000 ಕ್ಯೂಸೆಕ್ ನೀರು ಬಿಡ್ಲೇಬೇಕಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇವತ್ತು ದೆಹಲಿಯಲ್ಲಿ 1.5 ಗಂಟೆ ಕಾಲ ಈ ಮೀಟಿಂಗ್ ನಡೆದಿದೆ. ಪ್ರಾಧಿಕಾರದ ಆದೇಶಕ್ಕೆ ಸರ್ಕಾರದಿಂದ ಸದ್ಯ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸದ್ಯ ಕರ್ನಾಟಕ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು, ಆಗಲ್ಲ, 15 ದಿನ 12,000 ಕ್ಯೂಸೆಕ್ ನೀರು ಬಿಡೋಕ್ ಸಾಧ್ಯನೇ ಇಲ್ಲ. ಸದ್ಯ ಸಿಡಬ್ಲ್ಯೂಆರ್ಸಿ ಶಿಫಾರಸು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಾಗುತ್ತೆ. ಮತ್ತೆ ಆ ಕಡೆ ತಮಿಳುನಾಡು ಸರ್ಕಾರದಿಂದ ಕೂಡ ಹೈಕೋರ್ಟ್ ಇಂದ ಆದೇಶ ಬಂದರೂ ಕೂಡ ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿ ಅರ್ಜಿಯನ್ನು ಕೂಡ ಹಾಕಿದ್ರು. ಹಾಗಾಗಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ವಿಚಾರಣೆ ಕೂಡ ನಡೆಯುವಂತ ಸಾಧ್ಯತೆ ದಟ್ಟವಾಗಿದೆ.